ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಮೂವರು ಕಿಡಿಗೇಡಿಗಳ ಅರೆಸ್ಟ್ ಆಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಚೆಕಪ್ ಆಯಿತು. ಈಗ ಅವರನ್ನ ನ್ಯಾಯಾಧೀಶರ ಮುಂದೆ ಪಡಿಸೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅರೆಸ್ಟ್ ಮಾಡಿದ ಸಮಯದಿಂದ 24 ಗಂಟೆಗಳ ಕಾಲ ಸಮಯ ಇರುತ್ತೆ. ಆ ಸಮಯದಲ್ಲಿ ಆರೋಪಿಗಳನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು. 24 ಗಂಟೆ ಸಮಯ ಇರುತ್ತೆ, ಯಾವಾಗ ಬೇಕಾದರೂ ಮಾಡಬಹುದು. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಪೊಲೀಸ್ ವಾಹನ ಅಶೋಕನಗರ ಪೊಲೀಸ್ ಠಾಣೆಯ ರಸ್ತೆಯಲ್ಲಿದೆ. ಪೊಲೀಸರು ಸ್ಟೇಷನ್ನಿಗಾದರೂ ಹೋಗಬಹುದು ಅಥವಾ ಜಡ್ಜ್ ಮನೆಗಾದರೂ ಹೋಗಬಹುದು. ಪೊಲೀಸರು ಈ ಬಗ್ಗೆ ಇನ್ನೂ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಡ್ತಾ ಇಲ್ಲ. ಮೂವರ ಆರೋಪಿಗಳ ಅರೆಸ್ಟ್ ಆಗಿದೆ. ಇಲ್ತಾಜ್ ಮುನಾವರ್, ಮೊಹಮ್ಮದ್ ಶಫಿ ನಾಶಿಪುಡಿ. ಇಲ್ತಾಜ್ ದೆಹಲಿ ಮೂಲದವನು, ಮುನಾವರ್ ಬೆಂಗಳೂರಿನ RT ನಗರದವನು, ಮತ್ತೊಬ್ಬ ಹಾವೇರಿಯ ಬ್ಯಾಡಗಿಯವನಾದ ಮೊಹಮ್ಮದ್ ಶಫಿ ನಾಶಿಪುಡಿ. ಈತ ತನ್ನ ತಾಯಿಯ ಮೇಲೆ ಆಣೆ ಇಟ್ಟ, ಯಾವುದೇ ಕಾನೂನು ಕ್ರಮಕ್ಕೂ ನಾನು ಸಿದ್ಧ ಅಂದ. ಇವತ್ತು ಕಾನೂನು ಕ್ರಮ ಆಗ್ತಾ ಇದೆ. ಮೊಹಮ್ಮದ್ ನಾಶಿಪುಡಿ ಅರೆಸ್ಟ್ ಆಗಿದ್ದಾನೆ. ನಾನು ಕ್ಲೀನ್ ಚಿಟ್ನ ವಿಷಯವನ್ನ ಮಾತಾಡ್ತಾ ಇದ್ದೆ. ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ರಾಜ್ಯದಲ್ಲಿ ಯಾವುದೇ ಪ್ರಕರಣ ನಡೆದ್ರು ಮೊದಲೇ ಇದು ಹಂಗಲ್ಲ ಹಿಂಗೆ ಅಂತ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅದರ ಉದಾಹರಣೆಗಳನ್ನು ನಿಮ್ಮ ಮುಂದಿಡ್ತೀನಿ. 2016 ಧಾರವಾಡದಲ್ಲಿ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಮರ್ಡರ್ ಆಗಿತ್ತು. ಪತ್ರಕರ್ತರು ವಿಧಾನಸೌಧದ ಮುಂದೆ ಇದ್ರು. ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರನ್ನು ಕೇಳಿದ್ರು. ಪರಮೇಶ್ವರ್ ಅಲ್ಲೇ ಡಿಕ್ಲೇರ್ ಮಾಡಿಬಿಟ್ರು, ರಿಯಲ್ ಎಸ್ಟೇಟ್ ವಿವಾದದ ಕಾರಣಕ್ಕೆ ಈ ಕೊಲೆ ಆಗಿದೆ ಅಂತ ಪರಮೇಶ್ವರ್ ಅಂದ್ರು. ಆ ನಂತರ ಇಡೀ ಕೇಸ್ CBIಗೆ ಹೋಯ್ತು. ಅಲ್ಲಿ ಆಗಿದ್ದೇ ಬೇರೆ. ಮಿನಿಸ್ಟರ್ ಆಗಿದ್ದಂತಹ ವಿನಯ್ ಕುಲಕರ್ಣಿನೇ ಅರೆಸ್ಟ್ ಆಗೋದ್ರ ಆ ಕೇಸ್ನಲ್ಲಿ. ಮತ್ತೊಂದು 2016ರಲ್ಲಿ ಬೆಂಗಳೂರಿನಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಲಾಯಿತು. ಕಾಶ್ಮೀರದಲ್ಲಿ ನಮ್ಮ ಸೈನಿಕರು ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಂತ ಘೋಷಣೆಗಳನ್ನು ಕೂಗಿದ್ರು. ಆದರೆ ಯಾವುದೇ ದೇಶ ವಿರೋಧಿ ಘೋಷಣೆ ಕೂಗಿಲ್ಲ ಅಂತ ಅವತ್ತು ಪರಮೇಶ್ವರ್ ಕ್ಲೀನ್ ಚಿಟ್ ಅನ್ನು ಕೊಟ್ಟರು. ಅದು ಕಾಂಗ್ರೆಸ್ ಸರ್ಕಾರದ ಮೊದಲ ಅವಧಿ, ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ಅವಧಿ. ಇತ್ತೀಚೆಗೆ 2021ರಲ್ಲಿ ಮಂಗಳೂರಿನಲ್ಲಿ ಉಗ್ರ ಶಾರಿಕ್ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದ. ಉಗ್ರ ಶಾರಿಕ್ ಕುಕ್ಕರ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಎಲ್ಲೋ ಬಾಂಬ್ ಇಡೋದಕ್ಕೆ ಅಂತ. ಅದು ಆಟೋದಲ್ಲೇ ಬ್ಲಾಸ್ಟ್ ಆಗಿತ್ತು. DK ಶಿವಕುಮಾರ್ ಅವರು ಮಾತನಾಡಿದ್ರು, ಅದೇನ್ ಪುಲ್ವಾಮಾದಷ್ಟು ದೊಡ್ಡ ಘಟನೆನಾ ಅಂತ ಪ್ರಶ್ನೆ ಮಾಡಿದ್ರು. ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ ಅಂದ್ರು. ಒಬ್ಬ ಉಗ್ರ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಕ್ಕೆ ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ ಅಂದ್ರು. ಅದು ಪುಲ್ವಾಮಾದಷ್ಟು ದೊಡ್ಡ ಘಟನೆ ಏನಲ್ಲ ಅಂತ DK ಶಿವಕುಮಾರ್ ಅವರು ಮಾತಾಡಿದ್ರು ಅವತ್ತು. ಮತ್ತೊಂದು, ಕಳೆದ ವರ್ಷ ಉಡುಪಿಯಲ್ಲಿ ಮಹಿಳಾ ಕಾಲೇಜಿನ ಶೌಚಗೃಹದಲ್ಲಿ ಕ್ಯಾಮರಾ ಇಟ್ಟು ಹಿಂದೂ ಹೆಣ್ಣು ಮಕ್ಕಳನ್ನ ಚಿತ್ರೀಕರಿಸಲಾಯಿತು ಅನ್ನುವಂತಹ ಪ್ರಕರಣ ಬಯಲಾಯಿತು. ಆಗ ಮತ್ತೆ ಗೃಹ ಸಚಿವರು ಕ್ಯಾಮರಾ ಮುಂದೆ ಬಂದರು. ಅದೊಂದು ಸಣ್ಣ ಘಟನೆ, ಅಂಥದ್ದೇನಲ್ಲ, ನೀವು ದೊಡ್ಡದಾಗಿ ತೋರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ್ರು. ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ ಒಂದು ಟ್ವೀಟ್ ಮಾಡ್ತು, ಅದು ಮಕ್ಕಳ ಆಟ ಅಂತ. ಹಿಂದೂ ಹೆಣ್ಣು ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಚಿತ್ರೀಕರಣ ಮಾಡೋದು, ಟಾಯ್ಲೆಟ್ನಲ್ಲಿ ಚಿತ್ರೀಕರಣ ಮಾಡೋದು ಮಕ್ಕಳಾಟ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದರೆ ಗೃಹ ಸಚಿವರು ಇದೇನಂತ ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಬಿಟ್ರು. ಮತ್ತೊಂದು, ಇತ್ತೀಚೆಗೆ ಡಿಸೆಂಬರ್ನಲ್ಲಿ 5 ಶಂಕಿತರನ್ನು ಅರೆಸ್ಟ್ ಮಾಡ್ತು NIA. ಆ ಬಗ್ಗೆ ಗೃಹ ಸಚಿವರನ್ನ ಮಾಹಿತಿ ಕೇಳಿದಾಗ ಪತ್ರಕರ್ತರು ಏನಾಗ್ತಿದೆ ಸರ್, ಏನು ಹಿನ್ನೆಲೆ ಅಂತ ಕೇಳಿದ್ರೆ ಅವರನ್ನೇನು ಈಗಲೇ ಉಗ್ರರು ಅಂತ ಹೇಳೋದಕ್ಕಾಗಲ್ಲ ಅಂತ ಅಲ್ಲೂ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಯಾಕೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನ ಈ ಮಂತ್ರಿಗಳು ಮಾಡ್ತಾ ಇದ್ದಾರೆ? ಮತ್ತೊಂದು ಕೇಸನ್ನು ಹೇಳ್ತೀನಿ. ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ಹಿಂದೂಗಳ ಮನೆಯ ಮೇಲೆ ಮುಸ್ಲಿಂ ಪುಂಡರು ದಾಳಿಯನ್ನ ಮಾಡಿದ್ರು, ಹಿಂಸಾಚಾರವನ್ನ ಮಾಡಿದ್ರು. ಆಗ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಬಂದು
ಬಿಜೆಪಿಯ ಕಾರ್ಯಕರ್ತರು ವೇಷ ಬದಲಿಸಿ ಹಿಂಸಾಚಾರ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟರು. ಆ ಕೇಸ್ನಲ್ಲಿ ಯಾರಾದರೂ ಬಿಜೆಪಿ ಕಾರ್ಯಕರ್ತ ಅರೆಸ್ಟ್ ಆದ್ನಾ? ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಿದಂತಹ ಪುಂಡರು ಅರೆಸ್ಟ್ ಆದ್ರು. ಅವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ರು. ಈ ರೀತಿ ಯಾಕಾಗುತ್ತೆ? ಈ ಕೇಸ್ನಲ್ಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಲಾಗಿದೆ ಅಂತ ಮಾಧ್ಯಮಗಳು ಸುದ್ದಿಯನ್ನ ಪ್ರಸಾರ ಮಾಡಿದಾಗ 10-15 ಬಾರಿ ಕ್ರಾಸ್ ಚೆಕ್ ಮಾಡಿಕೊಂಡು ಮತ್ತೊಮ್ಮೆ ಆ ಆಡಿಯೋವನ್ನು ಕೇಳಿ ಕ್ರಾಸ್ ಚೆಕ್ ಮಾಡಿಕೊಂಡು ಖಚಿತವಾದ ನಂತರ ಆ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದರೆ ಆ ಥರ ಆಗೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡುವಂತಹ ಮಾತುಗಳನ್ನು ಆಡಿದ್ರು. ಪ್ರಿಯಾಂಕ್ ಖರ್ಗೆ ನಾವು ಖಾಸಗಿ ಲ್ಯಾಬಿಂದ ರಿಪೋರ್ಟನ್ನೇ ತರಿಸ್ಕೊಂಡಿದ್ದೀನಿ, ಆ ಥರ ಆಗೇ ಇಲ್ಲ, ನೀವು ಸುಳ್ಳು ಪ್ರಸಾರ ಮಾಡಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಈಗ ರಿಪೋರ್ಟ್ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಅಂದರೆ ಅಂಥ ಅವಸರ ಏನಿಲ್ಲ ಅಂದರು. ಈಗ ಆರೋಪಿಗಳ ಅರೆಸ್ಟ್ ಆಗಿದೆ, ಮೂವರು ಜನರದ್ದು. ಯಾರ್ಯಾರು ಕ್ಲೀನ್ ಚಿಟ್ ಕೊಟ್ರಲ್ಲ ಅವರು ಈಗ ಉತ್ತರಿಸುವಂತಹ ಅವಶ್ಯಕತೆ ಇದೆ. ಉತ್ತರಿಸ್ತಾರ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.